ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. BJP ಚುನಾವಣೆಗಳನ್ನು ಗೆಲ್ಲೋದಕ್ಕೆ ಯಾವ ಮಟ್ಟಕ್ಕೆ ಬೇಕಾದರೂ ಹೋಗುತ್ತೆ, ಯಾರ ಬಗ್ಗೆ ಏನು ಬೇಕಾದರೂ ಮಾತಾಡುತ್ತೆ, ವಿಭಜನೆ ಮಾಡಿ ಆದರೂ ಜನರನ್ನು ಹಿಂದೂ ಮುಸ್ಲಿಂ ಮಾಡಿ ಆದರೂ ಚುನಾವಣೆ ಗೆಲ್ಲಬೇಕು ಅಷ್ಟೇ. ಅದರಲ್ಲಿ ನಂಬರ್ 1 ಸ್ಟ್ರಾಟಜಿಸ್ಟ್, ಚಾಣಕ್ಯ ಅಂತ ಕರೆಸ್ಕೊಳ್ಳೋದು ಅಮಿತ್ ಶಾ. ಆ ಅಮಿತ್ ಶಾ ಈಗ ದೊಡ್ಡ ಸುಳ್ಳಿನ ರೀತಿಯಲ್ಲಿ ಅಸಹ್ಯಕರವಾದಂತಹ ಒಂದು ವಾದವನ್ನು ಮುಂದಿಟ್ಟು ವೆಸ್ಟ್ ಬೆಂಗಾಲ್ನಲ್ಲಿ ಓಟು ಪಡ್ಕೊಳ್ಳುವಂತಹ ಪ್ರಯತ್ನ ಮಾಡಿದ್ದಾರೆ. ಅದು ಸಂಪೂರ್ಣವಾಗಿ ಮುಸ್ಲಿಮರು ಪಾಕಿಸ್ತಾನದ ಮೇಲೆ ಭಾರತ ದಾಳಿ ಮಾಡಿದ್ದನ್ನು ವಿರೋಧಿಸ್ತಾರೆ ಅನ್ನೋದನ್ನು ಸೂಚಿಸುತ್ತೆ. ಮತ್ತು ವೆಸ್ಟ್ ಬೆಂಗಾಲ್, ಅದರಲ್ಲೂ ಮಮತಾ ಬ್ಯಾನರ್ಜಿ ಆಪರೇಷನ್ ಸಿಂಧೂರನ್ನು ವಿರೋಧಿಸ್ತಾರೆ ಅನ್ನೋದನ್ನು ಸೂಚಿಸುತ್ತೆ. ಅಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕೆ? ಮುಂದಿನ ವರ್ಷ ವೆಸ್ಟ್ ಬೆಂಗಾಲ್ನಲ್ಲಿ ಚುನಾವಣೆ ಇದೆ, ಬಿಹಾರಲ್ಲಿ ಮುಂದಿನ 3-4 ತಿಂಗಳಲ್ಲಿ ಚುನಾವಣೆ ಇದೆ, ಅಷ್ಟೇನೇನೂ ಇಲ್ಲ. सबसे बड़ी बात, मुस्लिम वोट बैंक को खुश करने के लिए ममता दीदी आपने ऑपरेशन सिंदूर का भी विरोध की। कार्यकर्ता भाइयों बहनों, मुझे बताइए, ये तुष्टीकरण बंगाल में चलने देना है क्या? जोर से बोलो, चलने देना है क्या? आज संकल्प कर जाइए कि 2026 में ये ममता बनर्जी की सरकार को मूल समेत उखाड़ कर हम फेंक देंगे, मूल समेत उखाड़. ಕೇವಲ ಮತ್ತು ಕೇವಲ ಚುನಾವಣೆ. ಆದರೆ ಈ ಹೇಳಿಕೆ ಏನು ಅಂತ ಹೇಳ್ತೀನಿ, ಅದು ಸೀದಾ ಕರ್ನಲ್ ಸೋಫಿಯಾ ಖುರೇಶಿ ಮತ್ತು ಓವೈಸಿ ಇಬ್ಬರಿಗೂ ಅಟ್ಯಾಕ್ ಆಗಲ್ವಾ? ಮುಸ್ಲಿಮರು ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ್ರೆ ಸಿಟ್ಟಾಗ್ತಾರೆ, ಅವ್ರಿಗಿಷ್ಟ ಇರಲ್ಲ ಆ ರೀತಿ ಹೇಳಕ್ಕೆ. ಏನಾಯಿತು? ಅಮಿತ್ ಶಾ ವೆಸ್ಟ್ ಬೆಂಗಾಲ್ನಲ್ಲಿ ಒಂದು ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡ್ತಿರ್ಬೇಕಾದ್ರೆ ಮಮತಾ ಬ್ಯಾನರ್ಜಿ ಆಪರೇಷನ್ ಸಿಂಧೂರನ್ನು ವಿರೋಧಿಸ್ತಾರೆ. ಯಾಕೆ ವಿರೋಧಿಸ್ತಾರೆ ಅಂದರೆ ಮುಸ್ಲಿಮರನ್ನು ಓಲೈಕೆ ಮಾಡೋದಕ್ಕೆ ಆಪರೇಷನ್ ಸಿಂಧೂರನ್ನು ಮಮತಾ ಬ್ಯಾನರ್ಜಿ ವಿರೋಧಿಸ್ತಾರೆ. ಇಂತಹ ಸರ್ಕಾರವನ್ನು ಇಟ್ಕೋಬೇಕಾ, ಇವರನ್ನು ಕಿತ್ತು ಬಿಸಾಕಬೇಕಾ ಬೇಡವಾ ಅಂತ ಕ್ರೌಡನ್ನು ಜೋರಾಗಿ ಹುರಿದುಂಬಿಸೋದು. ಅವರೆಲ್ಲ ಈ RSS ಕಾರ್ಯಕರ್ತರು, ABVP ಕಾರ್ಯಕರ್ತರು ಅಂತಾರೆ. ಈ ಸಭೆಗಳೆಲ್ಲ ಅವರೇ ಜಾಸ್ತಿ ಸೇರೋದು. ಆ ಹಿನ್ನೆಲೆಯಲ್ಲಿ ಮಾತಾಡಿದ್ದು. ಈಗ ನಿಜಾಂಶ ಏನು ಅಂತ ನೋಡೋದಾದರೆ ನಿಮಗೆ, ಅಥವಾ ಅಮಿತ್ ಶಾ ಹೇಳೋ ರೀತಿಯಲ್ಲೇ ಭಾರತದ ಮುಸ್ಲಿಮರು ಪಾಕಿಸ್ತಾನದ ಮೇಲೆ ಆಗುವಂತಹ ದಾಳಿಯನ್ನು ವಿರೋಧಿಸ್ತಾರೆ ಅನ್ನೋದಾದರೆ, ನಿಮ್ಮದೇ ಸರ್ಕಾರ, ಮೋದಿ ನೇತೃತ್ವದ ಸರ್ಕಾರ, ಕರ್ನಲ್ ಖುರೇಶಿ, ಸೋಫಿಯಾ ಖುರೇಶಿ ಅವರನ್ನು ಯಾಕೆ ಆ ಪ್ರೆಸ್ ಕಾನ್ಫರೆನ್ಸ್ಗೆ ನಿಯೋಜನೆ ಮಾಡಿದ್ದು? ಅವರು ಮುಸ್ಲಿಮೇ ಅಲ್ವಾ? ನಿಮ್ಮ ಮಾತಿನ ಪ್ರಕಾರನೇ ಹೋಗೋದಾದರೆ ಅವರು ಸಹ ಪಾಕಿಸ್ತಾನದ ಮೇಲೆ ದಾಳಿಯನ್ನು ವಿರೋಧಿಸ್ತಾರಲ್ವಾ? ಸೋಫಿಯಾ ಖುರೇಶಿನ ಕೂರಿಸಿದ್ರಿ, ಪ್ರೆಸ್ ಕಾನ್ಫರೆನ್ಸ್ ಮಾಡಿಸಿದ್ರಿ, ಪಾಕಿಸ್ತಾನದ ಮೇಲೆ ಆದ ದಾಳಿಯ ವಿವರಗಳನ್ನು ಅವರ ಮೂಲಕ ಹೇಳಿಸಿದ್ರಿ. ಅವ್ರ ಜೊತೆಗೆ ಇನ್ಫ್ಯಾಕ್ಟ್ ಇನ್ನೊಬ್ಬರು ಇದ್ದರು, ವೇಮಿಕಾ ಸಿಂಗ್, ವಿಂಗ್ ಕಮಾಂಡರ್, ಅವರಿಬ್ಬರನ್ನೂ ಕೂರಿಸಿ ಮಾಡಿಸಿದ್ದು. ಬಟ್ ಇಲ್ಲಿ ಮುಸ್ಲಿಂ ವಿಚಾರ ಬಂದಿರೋದ್ರಿಂದ ಸೋಫಿಯಾ ಖುರೇಶಿ ಅವ್ರ ಬಗ್ಗೆ ಮಾತಾಡ್ತಿದ್ದೀನಿ. ಅವರಿಗೆ ಅವಮಾನ ಮಾಡ್ದಂಗಲ್ವಾ? ಅಂದರೆ ಸೇನೆಯಲ್ಲಿರುವಂತಹ ಮುಸ್ಲಿಮರನ್ನು ಅವಮಾನ ಮಾಡ್ದಂಗಿಲ್ವಾ? ಸರಿ, ಅವ್ರದ್ದು ಪಕ್ಕಕ್ಕೆ ಸರಿಸಿ. ನೀವು 57 ತಂಡಗಳನ್ನು ರಚನೆ ಮಾಡಿ ದೇಶ ವಿದೇಶಗಳಿಗೆ ಕಳಿಸಿದ್ದೀರಲ್ಲ, ಭಾರತ ಪಾಕಿಸ್ತಾನ ಸಂಘರ್ಷದ ವಿಚಾರದಲ್ಲಿ ಭಾರತದ ಪರ ವಾದವನ್ನು ಮಂಡಿಸೋದಕ್ಕೆ. ಆ ದೇಶಗಳಿಗೆ ಪಾಕಿಸ್ತಾನ ಎಷ್ಟು ಕೆಟ್ಟ ರಾಷ್ಟ್ರ, ಉಗ್ರವಾದಿ ರಾಷ್ಟ್ರ ಅಂತ ಅವರನ್ನು ಕನ್ವಿನ್ಸ್ ಮಾಡೋಕ್ಕೆ, ಅವರಿಗೆ ಮೆಸೇಜ್ ಕೊಡೋದಕ್ಕೆ. ಅದರಲ್ಲಿ ಅತಿ ಹೆಚ್ಚು ಸುದ್ದಿ ಮಾಡ್ತಾ ಇರೋದು ಯಾರು? ಅಸದುದ್ದೀನ್ ಓವೈಸಿ. ಅವರು ಮುಸ್ಲಿಂ ಅಲ್ವಾ? ಹಾಗಾದರೆ ಅಸದುದ್ದೀನ್ ಓವೈಸಿ ಸಹ ಆಪರೇಷನ್ ಸಿಂಧೂರನ್ನು ವಿರೋಧಿಸಿದ್ರೆ ನೀವೇ ಯಾಕೆ ಆಯ್ಕೆ ಮಾಡಿಕೊಂಡ್ರಿ? ನಿಮ್ಮ ಪಕ್ಷದಲ್ಲಿ ಯಾರೂ ಇಲ್ಲ ಅನ್ನೋ ರೀತಿಯಲ್ಲಿ ಪ್ರತಿಪಕ್ಷಗಳಿಂದ ಟ್ಯಾಲೆಂಟೆಡ್ ಸ್ಪೀಕರ್ಗಳನ್ನ ತಗೊಂಡು ಎಲ್ಲ ಕಡೆಗೂ ಹಬ್ಬಿದ್ದೀರಿ. ಶಶಿ ತರೂರಿಂದ ಹಿಡಿದು ಈ ಕಡೆ ಕಣ್ಣಿಮೊಳಿ ಅಂತೆ, ಶರದ್ ಪವಾರ್ ಪಕ್ಷದಿಂದ ಸುಪ್ರಿಯಾ ಸುಳೆ ಅವ್ರನ್ನ ತಗೊಂಡಿದ್ದೀರಿ, ಓವೈಸಿ ಅವ್ರನ್ನ ತಗೊಂಡಿದ್ದೀರಿ, ಸಾಕಷ್ಟು ಜನರನ್ನು ತಗೊಂಡಿದ್ದೀರಿ. ಆದರೆ ಹೇಳ್ತೀರಿ ಈ ದೇಶದ ಮುಸ್ಲಿಮರು ಆಪರೇಷನ್ ಸಿಂಧೂರನ್ನು ವಿರೋಧಿಸ್ತಾರೆ, ಹಾಗಾಗಿ ಅವರ ಓಲೈಕೆ ಮಾಡೋದಕ್ಕೆ TMC ಪಕ್ಷ, ಮಮತಾ ಬ್ಯಾನರ್ಜಿ ಆಪರೇಷನ್ ಸಿಂಧೂರನ್ನು ವಿರೋಧಿಸ್ತಾರೆ ಅಂತ. ಸರಿ, TMC ಮಮತಾ ಬ್ಯಾನರ್ಜಿ ವಿಚಾರಕ್ಕೆ ಬರೋಣ. TMCಯಿಂದಲೂ ಒಬ್ಬರನ್ನು ತಗೊಂಡಿದ್ದೀರಲ್ಲ ನೀವು, ಎಲ್ಲ ದೇಶಗಳಿಗೂ ಹೋಗಿ ನಮ್ಮ ಪರವಾಗಿ ಮಾತಾಡಿ ಬನ್ನಿ ಅಂತ. ಅಭಿಷೇಕ್ ಬ್ಯಾನರ್ಜಿ TMCಯಲ್ಲಿ ಮಮತಾ ಬ್ಯಾನರ್ಜಿ ಅವರ
ರಿಲೇಟಿವ್ ಅವರು ಸಹ ವಿದೇಶಗಳಿಗೆ ಹೋಗಿ ಏನೆಲ್ಲ ಮಾತಾಡ್ತಿದ್ದಾರೆ, ಎಷ್ಟೆಲ್ಲ ವಾದ ಮಾಡ್ತಿದ್ದಾರೆ ಅಲ್ಲಿ ಹೋಗಿ ಭಾರತದ ಪರವಾಗಿ. ಆಪರೇಷನ್ ಸಿಂಧೂರದನ್ನು ಸಮರ್ಥಿಸ್ಕೊಂಡು ಪಾಕಿಸ್ತಾನದ ಉಗ್ರವಾದವನ್ನು ಖಂಡಿಸ್ತಾ ಅದು TMC ಆಪರೇಷನ್ ಸಿಂಧೂರನ ವಿರೋಧಿಸೋದಾದರೆ ಅದು ನಿಮಗೆ ಗೊತ್ತಿದ್ದರೆ ರಾಷ್ಟ್ರದ ಗೃಹ ಮಂತ್ರಿಯಾಗಿ ನೀವು ಯಾಕೆ ಆ TMC ಪಕ್ಷದ ಒಬ್ಬ ಸದಸ್ಯರನ್ನು ಆಯ್ಕೆ ಮಾಡಿ ಅವರನ್ನು ವಿದೇಶಗಳಿಗೆ ಭಾರತದ ಪರ ಮಾತಾಡೋಕ್ಕೆ ಕಳಿಸಿದ್ದೀರಿ? ಅದು ಇಲ್ಲ. OWC ಏನು ಹೇಳ್ತಿದ್ದಾರೆ ವಿದೇಶಗಳಿಗೆ ಹೋಗಿ? ಈ ದೇಶದ ಮುಸ್ಲಿಮರ ಬಗ್ಗೆ ಏನು ಹೇಳ್ತಿರೋದು? OWC ಹೇಳ್ತಾ ಇರೋದು ಭಾರತದಲ್ಲಿ 240 ಮಿಲಿಯನ್ ಮುಸ್ಲಿಮರಿದ್ದಾರೆ, 24 ಕೋಟಿ. ಅವರು ಏನೆಲ್ಲ ಸಾಧನೆಗಳನ್ನು ಮಾಡ್ತಿದ್ದಾರೆ ಅದು ಇಡೀ ಜಗತ್ತಿಗೆ ಗೊತ್ತು, ಜಗತ್ತೇ ಒಪ್ಪುವಂಥ ಸಾಧನೆಗಳನ್ನು ಮಾಡ್ತಿದ್ದಾರೆ. ಆದರೆ ಪಾಕಿಸ್ತಾನ ಸುಳ್ಳು ಹೇಳ್ತಾ ಇದೆ, ಭಾರತದಲ್ಲಿ ಮುಸ್ಲಿಮರನ್ನು ಹತ್ತಿಕ್ಕಲಾಗ್ತಿದೆ ಅಂತ ಪಾಕಿಸ್ತಾನ ಸುಳ್ಳು ಹೇಳ್ತಾ ಇದೆ ಅಂತ OWC ಹೇಳ್ತಿದ್ದಾರೆ. ಇಲ್ಲಿ ಯಾವುದೋ ಅರಬ್ ದೇಶದಲ್ಲಿ ನಿಂತ್ಕೊಂಡು ಹೇಳ್ತಿರೋದು. ಮತ್ತೆ ನೀವೇ ಹೇಳ್ತೀರಿ ಭಾರತದ ಮುಸ್ಲಿಮರು ಪಾಕಿಸ್ತಾನದ ಮೇಲೆ ಆಗುವ ದಾಳಿಯನ್ನು, ಆಪರೇಷನ್ ಸಿಂಧೂರವನ್ನು ವಿರೋಧಿಸ್ತಾರೆ, ಅವರ ಓಲೈಕೆ ಮಾಡೋದಕ್ಕೆ TMC ಅಂತಹ ಪಕ್ಷಗಳು ಆಪರೇಷನ್ ಸಿಂಧೂರನ್ನು ವಿರೋಧಿಸ್ತೀವಿ ಅಂತ. ಅದು ನಿಮಗೆ ಗೃಹ ಮಂತ್ರಿಯಾಗಿ ಗೊತ್ತಿದೆ. OWCನ ಯಾಕೆ ನೀವು ಆಯ್ಕೆ ಮಾಡ್ಕೊಂಡು ಕಳಿಸಿದ್ದೀರಿ? ಎಷ್ಟು ನೀಚತನ ನೋಡಿ BJPದು, ಅದರಲ್ಲೂ ಅಮಿತ್ ಶಾ ಅಂತವ್ರದ್ದು. ಚುನಾವಣೆ ಗೆಲ್ಲೋದಕ್ಕೆ ದೇಶವನ್ನು ಧರ್ಮದ ಆಧಾರದ ಮೇಲೆ ವಿಭಜಿಸಿ ಬಿಟ್ಟುಬಿಡೋದು. ಒಬ್ಬನೇ ಒಬ್ಬ ಮುಸ್ಲಿಂ ಈ ದೇಶದಲ್ಲಿ ಯಾರಾದರೂ ಆಪರೇಷನ್ ಸಿಂಧೂರವನ್ನು ಬಹಿರಂಗವಾಗಿ ವಿರೋಧಿಸಿದ್ರ? ಎಲ್ಲಾದರೂ ಪೋಸ್ಟ್ ಹಾಕಿದ್ರ? ಕಣ್ಣಿಗೆ ಕಾಣೋ ಹಾಗೆ ನೀವು ಹೇಳ್ಬೋದು ಅಂತರಂಗ ಅಂತ, ಅದಕ್ಕೆ ಬಹಿರಂಗ ಅನ್ನೋ ಪದ ಬಳಸ್ತಾ ಇದ್ದೀನಿ. ಅದಕ್ಕೆ ಸಣ್ಣ ಸಾಕ್ಷಿ ಆದರೂ ಎಲ್ಲಾದರೂ ಸಿಗಬೇಕಲ್ವ? ಪ್ರೊಫೆಸರ್ ಅಲಿ ಖಾನ್ ಅನ್ನುವಂಥವರು, ಅಶೋಕ ಯೂನಿವರ್ಸಿಟಿಯ ಪ್ರೊಫೆಸರ್, ಅವ್ರ ಮೇಲೆ ಸುಮ್ಮನೆ ಕೇಸ್ ಹಾಕಿದ್ರು ಹೊಗಳಿದ್ದಕ್ಕೆ. ಅದರಲ್ಲಿ ಅವರು ಒಂದು ಪದ ಹಾಕಿದ್ರು, ದೇಶದಲ್ಲಿ ಧರ್ಮದ ಆಧಾರದ ಮೇಲೆ ಎಲ್ಲ ವಿಚಾರಗಳಲ್ಲಿಯೂ ಸಹ ಇದೇ ರೀತಿ ಇರಬೇಕಲ್ವ ಹಿಂದುತ್ವ ಸಂಘಟನೆಗಳು. ಸೋಫಿಯಾ ಖುರೇಶಿಯನ್ನು ಇಷ್ಟು ಹೊಗಳ್ತಾ ಇದ್ದೀರಿ, ಆದರೆ ಮುಸ್ಲಿಮರ ಮೇಲೆ ನಡೆಯುವ ದೌರ್ಜನ್ಯ, ಬುಲ್ಡೋಸರ್ ಕಾರ್ಯಾಚರಣೆಗಳು, ಗುಂಪು ಹತ್ಯೆಗಳು ನಡೆದಾಗಲೂ ಸಹ ಇದೇ ರೀತಿ ಮುಸ್ಲಿಮರನ್ನು ನೀವು ಒಂದು ರೀತಿ ರೆಪ್ರೆಸೆಂಟ್ ಮಾಡಬೇಕಲ್ವಾ ಅಂತ ಪ್ರಶ್ನೆ ಕೇಳಿದ್ದೇ ಅಪರಾಧ ಆಗೋಗಿತ್ತು. ಅದೇ ಮನಸ್ಥಿತಿ ನೀವಿಲ್ಲಿ ತೋರಿಸ್ತಾ ಇದ್ದೀರಿ. ನಿಮ್ಮ ಪಕ್ಷದ ಮಂತ್ರಿ, ಮಧ್ಯಪ್ರದೇಶದ ಮಂತ್ರಿ ವಿಜಯ್ ಶಾ ಆಪರೇಷನ್ ಸಿಂಧೂರದ ಬಗ್ಗೆ ವಿವರ ಕೊಟ್ಟಂತಹ ಕರ್ನಲ್ ಸೋಫಿಯಾ ಖುರೇಶಿಯನ್ನು ಉಗ್ರವಾದಿಗಳ ಸೋದರಿ, ಪಾಕಿಸ್ತಾನದ ಸೋದರಿ ಅಂತೆಲ್ಲ ಹೇಳುತ್ತೆ. ಒಂದು ಕಡೆ ಇದನ್ನು ಮಾಡ್ತೀರಿ, OWC ಅಂತವ್ರನ್ನ ಆಯ್ಕೆ ಮಾಡಿಕೊಂಡು ಅವರನ್ನು ವಿದೇಶಗಳಿಗೆ ಕಳಿಸ್ತೀರಿ, ಸೋಫಿಯಾ ಖುರೇಶಿ ಅಂತವರನ್ನು ಆಯ್ಕೆ ಮಾಡಿಕೊಂಡು ಇಡೀ ಜಗತ್ತಿಗೆ ಒಂದು ಸಂದೇಶವನ್ನು ಸಾರ್ತೀರಿ, TMC ಪಕ್ಷದಿಂದಲೇ ಒಬ್ಬ ಪ್ರತಿನಿಧಿಯನ್ನು ವಿದೇಶಗಳಿಗೆ ಕಳಿಸ್ತೀರಿ, ಮತ್ತು ಆಮೇಲೆ ಹೇಳ್ತೀರಿ TMC ಪಕ್ಷ ಮತ್ತು ಮುಸ್ಲಿಮರು ಈ ದೇಶದಲ್ಲಿ ಆಪರೇಷನ್ ಸಿಂಧೂರವನ್ನು ವಿರೋಧಿಸ್ತಾರೆ. ಓಟಿಗಾಗಿ ಈ ರೀತಿ ದೇಶವನ್ನು ವಿಭಜನೆ ಮಾಡೋದು ಅಸಹ್ಯ ಅಲ್ವಾ? ಖಂಡಿತ ಅಸಹ್ಯ. ಆದರೆ BJPಗೆ, ನರೇಂದ್ರ ಮೋದಿಗೆ, ಅಮಿತ್ ಶಾಗೆ, BJPಯ ಯಾವುದೇ ನಾಯಕನಿಗೆ ಅದರಲ್ಲಿ ಹಿಂಜರಿಕೆನೇ ಇಲ್ಲ. ಓಟ್ ಬರಬೇಕು ಅಷ್ಟೇ. ಮುಸ್ಲಿಂ ದ್ವೇಷದಿಂದಲೇ ನಾವು ಗೆಲ್ಲೋಕ್ಕೆ ಸಾಧ್ಯ ಅಂತ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದಾರೆ. ದಿನ ಬೆಳಗಾದರೆ ಅದನ್ನೇ ಮಾಡ್ತಾರೆ. ಅದರ ಭಾಗವಾಗಿ ಇದನ್ನು ಈಗ ಮಾಡಿದ್ದಾರೆ ಅಷ್ಟೇ. ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.